ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಆನ್ PGBP. ಸೊ ಇದನ್ನು 15 ಮಾರ್ಕ್ಸ್ಗೆ ನೀವು ಎಕ್ಸ್ಪೆಕ್ಟ್ ಮಾಡಿಸ್ಬೋದು. ಈ ಪ್ರಾಬ್ಲಮ್ಸ್ನ ತುಂಬ ಸಲ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, 7 to 8 ಟೈಮ್ಸ್ ಕೇಳಿದ್ದಾರೆ. ಸೊ ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಪ್ರಾಬ್ಲಮ್ಸ್ ಮಾಡೋಕ್ಕಿಂತ ಮುಂಚೆ ಮೆಥಡ್ ಆಫ್ ಅಕೌಂಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೆಥಡ್ ಆಫ್ ಅಕೌಂಟಿಂಗಲ್ಲಿ ಬೇಸಿಕ್ಲಿ 2 ಟೈಪ್ ಇದೆ. ಒಂದು ಕ್ಯಾಶ್ ಬೇಸಿಸ್, ಇನ್ನೊಂದು ಅಕ್ರೂವಲ್ ಬೇಸಿಸ್. ಕ್ಯಾಶ್ ಬೇಸಿಸ್ ಆಫ್ ಮೆಥಡ್ ಅಂದರೆ ಆ್ಯಕ್ಚುಯಲ್ ರಿಸೀವ್ಡ್ ಅಥವಾ ಆ್ಯಕ್ಚುಯಲ್ ಪೇಮೆಂಟ್. ಸೊ ನೀವು ಯಾವ ವರ್ಷ ಮಾಡಿರ್ತೀರಲ್ಲ, ಸೊ ಅದೇ ವರ್ಷ ಅದನ್ನು ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಯುವರ್ ಪ್ರೀವಿಯಸ್ ಇಯರ್ ಈಸ್ 1920. ಸೊ ಈ ವರ್ಷದಲ್ಲಿ ನೀವು ಇನ್ಕಮ್ ರಿಸೀವ್ ಮಾಡಿರ್ತೀರ 20,000 ಪ್ಲಸ್. ಸೊ ನಿಮ್ಮದು ಲಾಸ್ಟ್ ಇಯರ್ದು ಬ್ಯಾಲೆನ್ಸ್ ಇತ್ತಂತ ತಿಳ್ಕೊಳ್ಳಿ. ಸೊ 18-19 ಕೂಡ ಸೊ ಈ ವರ್ಷ ಒಂದು 5,000 rupees ರಿಸೀವ್ ಮಾಡಿರ್ತೀರ. ಸೊ ಇಲ್ಲಿ ನಿಮ್ಮದು ಟೋಟಲ್ ಇನ್ಕಮ್ 25,000 ಆಗುತ್ತೆ ಫಾರ್ ದ ಪ್ರೀವಿಯಸ್ ಇಯರ್ 1920. ಬಟ್ ಇಲ್ಲಿ ಅಕ್ರೂವಲ್ ಬೇಸಿಸಲ್ಲಿ ಆಗಲ್ಲ. ಇವನ್ ನೀವು 25,000 ರಿಸೀವ್ ಮಾಡಿದ್ರೂ ಕೂಡ ಓನ್ಲಿ ನಾವು 1920 ಪ್ರೀವಿಯಸ್ ಇಯರ್ ಇನ್ಕಮ್ ಏನಿದೆಯಲ್ಲ ಅದನ್ನಷ್ಟೇ ತಗೋತೀವಿ. ಸೊ 20,000 ಈಸ್ ಅ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ 1920 ಅಂತ ಹೇಳಿ ಅಕ್ರೂವಲ್ ಬೇಸಿಸಲ್ಲಿ. ಸೊ ಇಲ್ಲೇನಾಗುತ್ತೆ, ಇವನ್ ಸಪೋಸ್ ನೀವು ನೆಕ್ಸ್ಟ್ ಇಯರ್ದು ಇನ್ಕಮ್, ಸಪೋಸ್ ನೀವು 2021 ಅಡ್ವಾನ್ಸ್ ಇಸ್ಕೊಂಡ್ರು, ಸಪೋಸ್ 2021 ಅಡ್ವಾನ್ಸ್ 10,000 rupees ರಿಸೀವ್ ಮಾಡಿದರೆ ಇದನ್ನು ಕೂಡ ಆ್ಯಡ್ ಮಾಡ್ತೀರಿ. ಸೊ 35,000 ಈಸ್ ಯುವರ್ ಟೋಟಲ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ 1920 ಇನ್ ಕೇಸ್ ಆಫ್ ಕ್ಯಾಶ್ ಬೇಸಿಸ್. ಬಟ್ ಇಲ್ಲಿ ಅಕ್ರೂವಲ್ ಬೇಸಿಸಲ್ಲಿ ಆಗಲ್ಲ. ಓನ್ಲಿ 20,000 ಅಂದರೆ 1920ಲಿ even if you have received 35,000 during the year, 20,000 is the only income. So, ಅದೇ ರೀತಿ ಪೇಮೆಂಟ್ಸಲ್ಲೂ ಕೂಡ, ಪೇಮೆಂಟಲ್ಲಿ ಸಪೋಸ್ ಯು ಹ್ಯಾವ್ ಪೇಯ್ಡ್ ಅ ಸ್ಯಾಲರಿ ₹12,000 ಪರ್ ಮಂತ್. ಸೊ ಇಲ್ಲಿ 1,44,000 rupees ನೀವು ಸ್ಯಾಲ್ರಿ ಪೇಮೆಂಟ್ ಮಾಡಿರ್ತೀರ. ಬಟ್ ಸಪೋಸ್ ಇಫ್ ಯು ಹ್ಯಾವ್ ಪೇಯ್ಡ್ ಅಡಿಷ್ನಲ್ ಸ್ಯಾಲರಿ, last year salary. So this is related to previous year 1920. Suppose last year the balance ಏನಾದರೂ ನೀವು ಪೇಮೆಂಟ್ ಮಾಡಿದ್ರೆ 10,000. ಸೊ ಇದನ್ನು ಕೂಡ ನೀವು ಆ್ಯಡ್ ಮಾಡ್ತೀರಾ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಆಫ್ ದ ಸ್ಯಾಲರಿ ಈಸ್ 1,54,000 ಇಲ್ಲಿ. ಸೊ ಯಾವ ಮೆಥಡಲ್ಲಿ? ಸೊ ಕ್ಯಾಶ್ ಬೇಸಿಸಲ್ಲಿ ಸೊ ನಾವು 1,54,000 ತಗೋತೀವಿ. ಬಟ್ ಇನ್ನೇನಾಗುತ್ತೆ, ಅಕ್ರೂವಲ್ ಬೇಸಿಸಲ್ಲಿ 1,54,000 ನೀವು ಪೇಮೆಂಟ್ ಮಾಡಿದ್ರು ಕೂಡ ನಾವು 1920 ಎಷ್ಟಿದೆ ಸ್ಯಾಲರಿ 1,44,000 ಇದನ್ನಷ್ಟೇ ಕನ್ಸಿಡರ್ ಮಾಡ್ತೀವಿ. ಸೊ ಲಾಸ್ಟ್ ಇಯರ್ದಾಗಲಿ ಅಥವಾ ನೆಕ್ಸ್ಟ್ ಇಯರ್ದಾಗಲಿ ಇದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಇದು ಅಕ್ರೂವಲ್ ಬೇಸಿಸಲ್ಲಿ ಬರುತ್ತೆ. ಸೊ ಇದ್ರ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಈಗ ಪ್ರಾಬ್ಲಮ್ ನೋಡೋಣ. ಡಾಕ್ಟರ್ ಶರತ್ ಇಸ್ ಅ ಮೆಡಿಕಲ್ ಪ್ರಾಕ್ಟಿಷನರ್ ಹೂ ಮೇಂಟೈನ್ಸ್ ಹಿಸ್ ಬುಕ್ಸ್ ಆಫ್ ಅಕೌಂಟ್ಸ್ ಆನ್ ಅ ಕ್ಯಾಶ್ ಬೇಸಿಸ್, furnishes his receipt and payment account for the previous year 2020-21. ಇಲ್ಲಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ಆಮೇಲೆ ಅಕೌಂಟ್ಸ್ ಆನ್ ಕ್ಯಾಶ್ ಬೇಸಿಸ್. ಸೊ ಕ್ಯಾಶ್ ಬೇಸಿಸ್ ನಾ ಈಗ ಜಸ್ಟ್ ಹೇಳಿದಾಗೆ, ಸೊ ಯಾವುದೇ ವರ್ಷದ ಇನ್ಕಮ್ ರಿಸೀವ್ಡ್ ಮಾಡಿದ್ರು ಕೂಡ ಯಾವ ವರ್ಷ ರಿಸೀಟ್ ಆಗಿರುತ್ತೆ ಅದೇ ವರ್ಷದ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಪೇಮೆಂಟ್ ಕೂಡ ಹಾಗೆ, ಆ್ಯಕ್ಚುಯಲ್ ಪೇಮೆಂಟ್ ಯಾವಾಗ ಮಾಡ್ತೀವಿ ಅದೇ ವರ್ಷ ಅದನ್ನು ಎಕ್ಸ್ಪೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಕನ್ಸಲ್ಟೇಷನ್ ಫೀಸ್ 3 ವರ್ಷದ ಕೊಟ್ಟಿದ್ದಾರೆ, 18-19, 19-20, 20-21. ಸೊ ಈ 3 ವರ್ಷದನ್ನು ನಾವು ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ವಿಸಿಟಿಂಗ್ ಫೀಸ್, ಲೋನ್ ಫ್ರಮ್ ಬ್ಯಾಂಕ್, ಸೊ ಇದು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ದಿಸ್ ಈಸ್ ನಾಟ್ ಅ ಇನ್ಕಮ್. ದೆನ್ ಸೇಲ್ ಆಫ್ ಮೆಡಿಸಿನ್ ಈಸ್ ಇನ್ಕಮ್. ಗಿಫ್ಟ್ ಆ್ಯಂಡ್ ಪ್ರೆಸೆಂಟ್, ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ಪ್ರೊಫೆಷನಲ್ ಜರ್ನಲ್ ಇಸ್ ಆಲ್ಸೋ ಇನ್ಕಮ್. ಡಿವಿಡೆಂಡ್ ಇದು ಎಕ್ಸೆಂಪ್ಟೆಡ್ ಇನ್ಕಮ್. ಓಕೆ, ದೆನ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್, ಇದು ಕೂಡ ಎಕ್ಸೆಂಪ್ಟ್, ಬಟ್ ಇದನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ತಗೋತೀವಿ. ಸೊ ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಡಿವಿಡೆಂಡ್, ಬಟ್ ಇಟ್ ಈಸ್ ಅ ಎಕ್ಸೆಂಪ್ಟೆಡ್ ಇನ್ಕಮ್. ಪೇಮೆಂಟ್ ಸೈಡ್, ರೆಂಟ್ ಆಫ್ ದ ಕ್ಲಿನಿಕ್. ಸೊ ಇಲ್ಲಿ ಕೂಡ ಲಾಸ್ಟ್ ಇಯರ್ದು ಕೊಟ್ಟಿದ್ದಾರೆ ಮತ್ತು ನೆಕ್ಸ್ಟ್ ಇಯರ್ದು ಕೂಡ ಇಲ್ಲಿ ಪೇಮೆಂಟ್ ಮಾಡಿದ್ದಾರೆ. ಸೊ ಆಲ್ 3 years ಇದನ್ನು ನಾವು ಎಕ್ಸ್ಪೆಂಡಿಚರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇಸ್ ಅ ಅಲೋಯಬಲ್ ಎಕ್ಸ್ಪೆಂಡಿಚರ್. ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಬಿಲ್, ಪರ್ಚೇಸ್ ಆಫ್ ಪ್ರೊಫೆಷ್ನಲ್ ಬುಕ್ಸ್.
ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇದನ್ನು ಡಿಸಲೋ ಮಾಡ್ತೀವಿ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಇದು ಪರ್ಸ್ನಲ್, ಇದನ್ನು ಕೂಡ ಡಿಸಲೋ ಮಾಡ್ತೀವಿ. ದೆನ್ ಕಲೆಕ್ಷನ್ ಚಾರ್ಜಸ್ ಆನ್ ಡಿವಿಡೆಂಡ್, ಸೊ ಇದು ಡಿವಿಡೆಂಡ್ ಮೇಲೆ ಬಂದಿದ್ದ ಎಕ್ಸ್ಪೆನ್ಸ್. ಸೊ ಡಿವಿಡೆಂಟ್ ಇಲ್ಲಿ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ತೊಗೊಂಡಿದ್ವಿ. ಸೊ ಇದು ಎಕ್ಸೆಂಪ್ಟೆಡ್ ಇರೋದ್ರಿಂದ ಇದು ಕೂಡ ಪ್ರೊಫೆಷನಲ್ಗೆ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಲ್ಲ. ಸೊ ಇದು ಕೂಡ ನಾವು ಡಿಸಲೋ ಮಾಡ್ತೀವಿ. ದೆನ್ ಮೋಟಾರ್ ಕಾರ್ ಪರ್ಚೇಸ್ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇದ್ರ ಮೇಲೆ ಡೆಪ್ರಿಸಿಯೇಷನ್ ಅಷ್ಟೇ ನಾವು ಚಾರ್ಜ್ ಮಾಡ್ತೀವಿ. ದೆನ್ ಇನ್ಕಮ್ ಟ್ಯಾಕ್ಸ್ ಇಸ್ ಅ ಪರ್ಸ್ನಲ್, ಸ್ಯಾಲರಿ ಟು ಸ್ಟಾಫ್ ಇಸ್ ಅಲೋವಬಲ್, LIC ಪ್ರೀಮಿಯಮ್ ಇಸ್ ಪರ್ಸ್ನಲ್. ದೆನ್ ಗಿಫ್ಟ್ ಟು ವೈಫ್ ಇಸ್ ಆಲ್ಸೋ ಪರ್ಸ್ನಲ್, ಎರಡು ಪರ್ಸ್ನಲ್ ಬರುತ್ತೆ. ದೆನ್ ಇಂಟ್ರೆಸ್ಟ್ ಆನ್ ಲೋನ್ ಇಸ್ ಅಲೋವಬಲ್. ಈಗ ಲೋನ್ ಪ್ರೊಫೆಷನ್ ಸಲುವಾಗಿ ಅಥವಾ ಬಿಸ್ನೆಸ್ ಸಲುವಾಗಿ ತೊಗೊಂಡಿರ್ತಾರೆ, ಸೊ ಅದ್ರದ್ದು ಇಂಟ್ರೆಸ್ಟ್ ಏನಿದೆ ಇಸ್ ಅಲೋವಬಲ್ ಎಕ್ಸ್ಪೆನ್ಸಸ್. ದೆನ್ ಕಾರ್ ಎಕ್ಸ್ಪೆನ್ಸಸ್ ಇಸ್ ಆಲ್ಸೋ ಅಲೋವಬಲ್, ಪರ್ಚೇಸ್ ಆಫ್ ಮೆಡಿಸಿನ್ ಇಸ್ ಆಲ್ಸೋ ಅಲೋವಬಲ್. ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ ನೋಡೋಣ. ಕಾಂಪ್ಯೂಟರ್ಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 after taking into following information. 1/3 of the use of the car relates to personal purpose. ಸೊ ಇಲ್ಲಿ ಕಾರ್ ಏನಿದೆ ಅಲ್ಲ, ಕಾರ್ ಎಕ್ಸ್ಪೆನ್ಸಸ್ 1/3 ಈಸ್ ಪರ್ಸ್ನಲ್, ಅಂದರೆ 2/3 ವಿಲ್ ಬಿ ರಿಲೇಟೆಡ್ ಟು ದ ಪ್ರೊಫೆಷನಲ್. ಸೊ ಅಂದರೆ ನಾವು ಇಲ್ಲಿ only 2/3 ಅಷ್ಟೇ ತಗೋತೀವಿ. ದೆನ್ ಡೆಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್ 15%. The car purchased on 1/9/2019. ಸೊ ಇಲ್ಲಿ 1/9/2019 ಪರ್ಚೇಸ್ ಮಾಡಿದರೆ ಇಸ್ ಅ ಮೋರ್ ದ್ಯಾನ್ 180 ಡೇಸ್ ಇದನ್ನು ನಾವು ಯೂಸ್ ಮಾಡಿದ್ದೀವಿ. ಸೊ ಫುಲ್ ಡೆಪ್ರಿಸಿಯೇಷನ್ ಅಲೋ ಆಗುತ್ತೆ. ದೆನ್ ಡೆಪ್ರಿಸಿಯೇಷನ್ ಆನ್ ಬುಕ್ಸ್ ಇಸ್ ಫಾರ್ 60%. ಇದು ಆ್ಯಕ್ಚುಲಿ 40% ಆಗಬೇಕು, ರೇಟ್ ಚೇಂಜ್ ಆಗಿದೆ. ಓಕೆ, ನೆಕ್ಸ್ಟ್ ಗಿಫ್ಟ್ ಆ್ಯಂಡ್ ಪ್ರೆಸೆಂಟ್ಸ್ ಇನ್ಕ್ಲೂಡ್ 3,000 ಫ್ರಮ್ ಪೇಷಂಟ್ ಇನ್ ಅಪ್ರಿಸಿಯೇಷನ್ ಆಫ್ ಇಸ್ ಮೆಡಿಕಲ್ ಸರ್ವಿಸ್. ಸೊ ಇದನ್ನು ಪೇಷಂಟ್ ಕಡೆಯಿಂದ ರಿಸೀವ್ ಮಾಡೋದಕ್ಕೆ ಇದು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ 2,000 ರಿಸೀವ್ ಫ್ರಮ್ ಬರ್ತ್ಡೇ ಗಿಫ್ಟ್ಸ್. ಸೊ ಇದು 2,000 ಏನಿದೆ ಇಟ್ಸ್ ಅ ಪರ್ಸ್ನಲ್. ಸೊ ಇಲ್ಲಿ ಗಿಫ್ಟ್ ಆ್ಯಂಡ್ ಪ್ರೆಸೆಂಟಲ್ಲಿ ಇಲ್ಲಿ 2,000 ಈಸ್ ಪರ್ಸ್ನಲ್ ಇದೆ, ಮಿಕ್ಕಿದ್ದು ಪ್ರೊಫೆಷನಲ್. ದೆನ್ ಕಾಸ್ಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ ಅಮೌಂಟೆಡ್ ಟು 5,500. ಸೊ ಇಲ್ಲೇನು ಪರ್ಚೇಸ್ ಆಫ್ ಮೆಡಿಸಿನ್ಸ್ ಮಾಡಿದ್ದೀವಿ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 5,500ನ ನಾವು ಡಿಡಕ್ಟ್ ಮಾಡ್ತೀವಿ. ಅಂದರೆ ಆ್ಯಕ್ಚುಯಲ್ ಕನ್ಸ್ಯೂಮ್ ಮಾಡಿದ್ದು 34,500, 40,000 ಮೈನಸ್ 5,500 ಸ್ಟಾಕ್. ಓಕೆ, ಈಗ ಸೊಲ್ಯೂಷನ್ ನೋಡೋಣ. ಸೊ ಅಸೆಸಿ ನೇಮ್ ಕೊಟ್ಟಿದ್ದಾರೆ ಡಾಕ್ಟರ್ ಶರತ್. ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಸೊ ಇಲ್ಲಿ ಫಸ್ಟ್ ನಾವು ಇನ್ಕಮ್ ಫ್ರಮ್ ಪ್ರೊಫೆಷನ್ ತೊಗೋತೀವಿ. ನೆಕ್ಸ್ಟ್ ಅಲೋವಬಲ್ ಎಕ್ಸ್ಪೆನ್ಸಸನ್ನು ಡಿಡಕ್ಟ್ ಮಾಡ್ತೀವಿ. ಕನ್ಸಲ್ಟೇಷನ್ ಫೀಸ್ 30,000. ದೆನ್ ವಿಸಿಟಿಂಗ್ ಫೀಸ್ ಆಲ್ಸೋ 30,000. ದೆನ್ ಸೇಲ್ ಆಫ್ ಮೆಡಿಸಿನ್ 60,000. ಗಿಫ್ಟ್ ಆ್ಯಂಡ್ ಪ್ರೆಸೆಂಟ್ಸ್, ಸೊ ಇದರಲ್ಲಿ 5,000ಅಲ್ಲಿ 2,000 ರಿಲೇಟೆಡ್ ಟು ದ ಪರ್ಸ್ನಲ್. ಸೊ ಇಲ್ಲಿ 5,000 ಮೈನಸ್ 2,000, ಸೊ ಇಲ್ಲಿ 3,000 ಈಸ್ ಇನ್ಕಮ್. ನೆಕ್ಸ್ಟ್ ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ಪ್ರೊಫೆಷನಲ್ ಜರ್ನಲ್ 6,000. ಸೊ ಇದನ್ನೆಲ್ಲ ನಾವು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಇನ್ಕಮ್ 1,29,000 ಬರುತ್ತೀವಿ. ಸೊ ಇದರಲ್ಲಿ ನಾವು ಲೆಸ್ ಅಲೋವೇಬಲ್ ಎಕ್ಸ್ಪೆನ್ಸಸ್. ಸೊ ಅಲೋವೇಬಲ್ ಎಕ್ಸ್ಪೆನ್ಸಸ್ ಆರ್ ರೆಂಟ್ ಆಫ್ ದ ಕ್ಲಿನಿಕ್. ಸೊ ಇಲ್ಲಿ ರೆಂಟ್ 3 ವರ್ಷದನ್ನು ಇಲ್ಲಿ ಪೇಮೆಂಟ್ ಇದೇ ವರ್ಷದಲ್ಲಿ ಪೇಮೆಂಟ್ ಮಾಡಿದ್ದಾರೆ. ಸೊ ಟೋಟಲ್ 6,000 ಈಸ್ ಅಲೋವೇಬಲ್ ಎಕ್ಸ್ಪೆನ್ಸ್. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಬಿಲ್ಸ್ 2,800. Then salary to staff 15,000.
ನೆಕ್ಸ್ಟ್ ಸ್ಯಾಲರಿ ಟು ಸ್ಟಾಫ್ ಆಯಿತು. LIC ಪ್ರೀಮಿಯಮ್ ಇಸ್ ಪರ್ಸನಲ್. ಇದು ಲೈಫ್ ಗಿಫ್ಟ್ ಟು ವೈಫ್ ಇಸ್ ಆಲ್ಸೋ ಪರ್ಸನಲ್. ಇಂಟ್ರೆಸ್ಟ್ ಆನ್ ಲೋನ್ 2000. ನಿಮಗೆ ಕಾರ್ ಎಕ್ಸ್ಪೆನ್ಸಸ್ಸಲ್ಲಿ 1/3 ಇಸ್ ಅ ಪರ್ಸನಲ್. ಸೊ ಇದನ್ನು 15,000 ಇದ್ದು 2/3 ಅಷ್ಟೇ ಅಲೋಯಬಲ್ ಮಾಡ್ತೀವಿ. 15,000 ಇಂಟು 2/3 10,000. ದೆನ್ ಪರ್ಚೇಸ್ ಆಫ್ ಮೆಡಿಸಿನ್ ಪರ್ಚೇಸ್ ಮಾಡಿದ್ದು 40,000. ಅದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಏನು ಮಾಡ್ತೀವಿ ಅದನ್ನು ಡಿಡಕ್ಟ್ ಮಾಡ್ತೀವಿ. 40,000 ಮೈನಸ್ 5,500 ಕ್ಲೋಸಿಂಗ್ ಸ್ಟಾಕ್. ಅದನ್ನು ಡಿಡಕ್ಟ್ ಮಾಡಿದ್ಮೇಲೆ ವಿಲ್ ಗೆಟ್ 34,500. ದೆನ್ ಡೆಪ್ರಿಸಿಯೇಷನ್ ರೇಟ್ ಕೊಟ್ಟಿದ್ದಾರೆ 15% ಆ್ಯಂಡ್ ಬುಕ್ಸ್ 40%. ಸೊ ಇಲ್ಲಿ ಕಾರ್ 15% ಆಫ್ 30,000. ಇಲ್ಲಿ ಕಾರ್ 1/3 ಈಸ್ ಪರ್ಸ್ನಲ್ ಯೂಸ್ ಮಾಡಿದ್ದಕ್ಕೆ ನಾವೇನು ಮಾಡ್ತೀವಿ, ಇದ್ದದ್ದು 2/3 ಅಷ್ಟೇ ತಗೊಳ್ತೀವಿ. 30,000 50% ಮಾಡಿ ಅದರದ್ದು 2/3 will come to 3,000. Then books 40% of 8,000. ಇದು 3,200 ಬರುತ್ತೆ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಅಲೋಯಬಲ್, ಇಲ್ಲಿಂದ ರೆಂಟ್ ಟೋಟಲ್ ಎಕ್ಸ್ಪೆನ್ಸಸ್ ಅಲೋಯಬಲ್ ಆರ್ 76,500. ಇಲ್ಲಿ ಇನ್ಕಮ್ 1,29,000 ಇದೆ. ಇದರಲ್ಲಿ ಎಕ್ಸ್ಪೆನ್ಸಸ್ ನಾವು ಡಿಡಕ್ಟ್ ಮಾಡಿದರೆ ವಿಲ್ ಗೆಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಇಟ್ ಈಸ್ 52,500. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಫಾಲೋಯಿಂಗ್ ಇಸ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಅ ಮರ್ಚೆಂಟ್ ಫಾರ್ ದ ಪ್ರೀವಿಯಸ್ ಇಯರ್ 1920. Compute his income from business for the assessment year 2020-21. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಇದನ್ನು ಬೇಸ್ ಇಟ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಎಕ್ಸ್ಪೆನ್ಸಸ್ ಸೈಡ್ ಆಫೀಸ್ ಸ್ಯಾಲರಿ, ಪ್ರೊಪ್ರೈಟರ್ ಸ್ಯಾಲರಿ ಕೊಟ್ಟಿದ್ದಾರೆ. ದಿಸ್ ಇಸ್ ಡಿಸಲೋಯಬಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ is also disallowed. Then general expenses is allowable. Advertisement, depreciation ಕೂಡ ಇದನ್ನು ನಾವು ಲೆಸ್ ಮಾಡ್ತೀವಿ, ಅಂದರೆ ಸಪ್ರೇಟಾಗಿ ಇದನ್ನು ಕನ್ಸಿಡರ್ ಮಾಡ್ತೀವಿ. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ is also disallowed. Then income tax is a personal is also disallowed. Then donation is disallowed. Then car expenses is allowable. Then life insurance premium is personal, it is also disallowed. Okay, income side ಬರೋಣ. ಈಗ ಪ್ರಾಫಿಟ್ ಆನ್ ಸೇಲ್ ಆಫ್ ಕಾರ್, ಇದು ಕ್ಯಾಪಿಟಲ್ ಗೇನ್ ಅಲ್ಲಿ ಬರುತ್ತೆ. ಇದನ್ನು ನಾವು ಡಿಡಕ್ಟ್ ಮಾಡ್ತೀವಿ. ದೆನ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ನಾಟ್ ಅಲೌಡ್ ಅರ್ಲಿಯರ್. ಸೊ ಇಲ್ಲಿ ಬ್ಯಾಡ್ ಡೆಟ್ಸಲ್ಲಿ 2 ಟೈಪ್ ಇನ್ಕಮ್ ಸೈಡ್ ಹಾಕ್ತಾರೆ ಅಂತ ಹೇಳಿದ್ದೆ ನಾನು. ಈಗ ಸಪೋಸ್ ಅರ್ಲಿಯರ್ ಅಲೌ ಇತ್ತಂದರೆ ಅದನ್ನು ಇನ್ಕಮ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ ನಾಟ್ ಅಲೌಡ್ ಅರ್ಲಿಯರ್, ದಿಸ್ ಇಸ್ ಅ ನಾಟ್ ಇನ್ಕಮ್. ಓಕೆ, ನಾಟ್ ಇನ್ಕಮ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ, ಇಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ದೆನ್ ಡಿವಿಡೆಂಡ್ಸ್ ಫ್ರಮ್ ಇಂಡಿಯನ್ ಕಂಪನಿ is also income from other source, but it is exempted income. Additional information ನೋಡೋಣ. General expenses include 2,500 as a compensation paid to an accountant who had been removed from the service in the interest of the business. So ಇದು in the interest of the business ಇದೆ. ಕಾಂಪನ್ಸೇಷನ್ ಕೊಟ್ರಿ, ಅವರು ಸರ್ವಿಸಿಂದ ರಿಮೂವ್ ಮಾಡಿದ್ದಕ್ಕೆ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಸೊ ಇದು ಅಲೌಡ್ ಆಗುತ್ತೆ. ದೆನ್ 4,000 ಸ್ಪೆಂಟ್ ಆನ್ ಲೇಯಿಂಗ್ ಎಲೆಕ್ಟ್ರಿಕ್ ಕೇಬಲ್ಸ್ ಫಾರ್ ಜನರೇಟರ್. ಸೊ ಇಲ್ಲಿ ಜನರೇಟರ್ ಸಲುವಾಗಿ ಎಲೆಕ್ಟ್ರಿಕಲ್ ಕೇಬಲ್ಸ್ ಹಾಕಿದರೆ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಇದು ಎಲ್ಲಿ ಇನ್ಕ್ಲೂಡ್ ಆಗಿದೆ? ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ. ಸೊ ಇಲ್ಲಿ ನಾವು ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ ಇದೆಷ್ಟಿದೆ? -4,000. ಓಕೆ. ಡೆಪ್ರಿಸಿಯೇಷನ್ ಅಲೋವಬಲ್ ಅಂಡರ್ ರೂಲ್ಸ್ 4,000 ಫಾರ್ ದ ಬಿಸ್ನೆಸ್. ಸೊ ಆಸ್ ಪರ್ ರೂಲ್ಸ್ ಕೊಟ್ಟಿದ್ದಾರೆ. ದೆನ್ ಕಾರ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 1,500 ಫಾರ್ ಅ ಪರ್ಸನಲ್ ಪರ್ಪಸ್. ಸೊ ಇಲ್ಲಿ 1,000 ಕಾರ್ ಎಕ್ಸ್ಪೆನ್ಸಸ್ 2,000 ಕೊಟ್ಟಿದ್ದಾರೆ. ಸೊ ಇದರಲ್ಲಿ 1,500
ಇದನ್ನು ನಾವು ಡಿಡಕ್ಟ್ ಮಾಡ್ತೀವಿ ಪರ್ಸನಲ್ ಎಕ್ಸ್ಪೆನ್ಸಸ್ ಅಂತೇಳಿ. ದೆನ್ ಆಫೀಸ್ ಸ್ಯಾಲರಿ ಇನ್ಕ್ಲೂಡ್ ಗಿಫ್ಟ್ ಟು ಡಾಟರ್ ಆನ್ ಹರ್ ಬರ್ತ್ಡೇ. ಸೊ ಇಲ್ಲಿ ಆಫೀಸ್ ಸ್ಯಾಲರಿಯಲ್ಲಿ ಇಲ್ಲಿ ಗಿಫ್ಟ್ ಇನ್ಕ್ಲೂಡ್ ಆಗಿದೆ 3000 rupees ಪರ್ಸನಲ್ ಎಕ್ಸ್ಪೆಂಡಿಚರ್. ದೆನ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಫಾರ್ ಪರ್ಸನಲ್ ಪರ್ಪಸ್ 3000. ಗಿಫ್ಟ್ ಟು ಡಾಟರ್ ಈಸ್ 2500 ಪ್ಲಸ್ 3000 ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. 2500 ಗಿಫ್ಟ್. ಸೊ ಇವೆರಡು ಇನ್ಕ್ಲೂಡ್ ಆಗಿದೆ ಆಫೀಸ್ ಸ್ಯಾಲರಿಯಲ್ಲಿ. ಇದನ್ನು ಕೂಡ ನಾವು ಡಿಸಲೋ ಮಾಡ್ತೀವಿ. ಓಕೆ, ಈಗ ಸೊಲ್ಯೂಷನ್ ನೋಡೋಣ. ಸೊ ನೇಮ್ ಆಫ್ ದ ಅಸೆಸ್ಸಿ ಕೊಟ್ಟಿಲ್ಲ. ಸೊ ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದ ಬಿಸ್ನೆಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಇಲ್ಲಿ ನಾವು ಫಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಕ್ಕೆ ನೆಟ್ ಪ್ರಾಫಿಟ್ ಬೇಸ್ ಇಟ್ಕೊಂಡು ಆಮೇಲೆ ಅದಕ್ಕೆ ಇನ್ಅಡ್ಮಿಷಬಲ್ ಅಥವಾ ಡಿಸಲೋಡ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ತೀವಿ. ಆಮೇಲೆ ಎಕ್ಸಮ್ಟೆಡ್ ಇನ್ಕಮ್ ಇಲ್ಲಾಂದರೆ ಬೇರೆ ಹೆಡ್ಡದ ಇನ್ಕಮ್ ಇಲ್ಲಿ ನಾವು ಲೆಸ್ ಮಾಡ್ತೀವಿ. ಓಕೆ, ಫಸ್ಟ್ ನೆಟ್ ಪ್ರಾಫಿಟ್ 64,000 ಕೊಟ್ಟಿದ್ದಾರೆ. ಓಕೆ, ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು ಕೊಟ್ಟಿದ್ದಾರೆ? 64,000. ಸೊ ಇದರಲ್ಲಿ ಇನ್ಅಡ್ಮಿಷಬಲ್ ಅಥವಾ ಡಿಸಲೋಡ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಫಸ್ಟ್ ಹೇಳಿದಾಗೆ ಆಫೀಸ್ ಸ್ಯಾಲ್ರಿಯಲ್ಲಿ 2500 ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರು. ಗಿಫ್ಟ್ ಟು ಡಾಟರ್ಸ್ 2500 ಆ್ಯಂಡ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಫಾರ್ ಪರ್ಸನಲ್ ಯೂಸ್. ಸೊ ಇವೆರಡೂ ಕೂಡ ಡಿಸಲೋ ಆಗುತ್ತೆ. ಸೊ ಇಲ್ಲಿ ಗಿಫ್ಟ್ ಟು ಡಾಟರ್ಸ್ ದ ಆಫೀಸ್ ಎಕ್ಸ್ಪೆನ್ಸಸಲ್ಲಿ ಇನ್ಕ್ಲೂಡ್ ಆಗಿದೆ, ಇದು 2500. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 3000. ನೆಕ್ಸ್ಟ್ ಪ್ರೊಪ್ರೈಟರ್ ಸ್ಯಾಲರಿ, ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಪ್ರೊಪ್ರೈಟರ್ ಸ್ಯಾಲರಿ 15,000 ಇಸ್ ಡಿಸಲೌಡ್. Then interest on capital 6,000 is disallowed. Then elect cables for generator. ಇಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ 4,000 ಎಲೆಕ್ಟ್ರಿಕಲ್ ಕೇಬಲ್, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ, 4,000 ಡಿಸಲೋ ಆಗುತ್ತೆ. ನೆಕ್ಸ್ಟ್ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 6,000. ದೆನ್ ಇನ್ಕಮ್ ಟ್ಯಾಕ್ಸ್ ಪೇಡ್ 4,000. Then donation to school 2,500. Then car expenses. Car expenses ಅಲ್ಲಿ 1,500 is a personal, so 1,500 ಅಷ್ಟೇ. ಅದು ಇದು ಡಿಸಲೋ ಆಗುತ್ತೆ 1,500. Then LIC premium is 6,000. ಇದು ಕೂಡ ಪರ್ಸನಲ್ ಎಕ್ಸ್ಪೆನ್ಸ್ ಇರೋದ್ರಿಂದ ಡಿಸಲೋ ಆಗುತ್ತೆ. ಸೊ ಟೋಟಲ್ ಎಕ್ಸ್ಪೆನ್ಸಸ್ disallowed expenses comes to 50,500. ಸೊ ಇದನ್ನು ನಾವು ನೆಟ್ ಪ್ರಾಫಿಟ್ ಜೊತೆ ಆ್ಯಡ್ ಮಾಡಿದಾಗ ವಿಲ್ ಗೆಟ್ 1,14,500. ಸೊ ಇದರಲ್ಲಿ ಬೇರೆ ಹೆಡ್ಡದ ಇನ್ಕಮ್, ದಟ್ ಈಸ್ ಇನ್ಕಮ್ ಕನ್ಸಿಡರ್ ಆನ್ ದ ಅದರ್ ಹೆಡ್ ಆ್ಯಂಡ್ ಎಕ್ಸಮ್ಟೆಡ್ ಇನ್ಕಮ್, ಸೊ ಇವನ್ನೆಲ್ಲ ಲೆಸ್ ಮಾಡ್ತೀವಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಕಾರ್ 25,000. Then bad debts recovered, which is not income, 5,000. Then interest on securities 3,500. Then dividend from Indian company is 3,700. Then depreciation as per rules. ಸೊ ಲಾಸ್ಟ್ ಉಳಿದಿದೆ ಡೆಪ್ರಿಸಿಯೇಷನ್ ಅಲೈಬಲ್ ಆಸ್ ಪರ್ ರೂಲ್ಸ್ ಇಸ್ 4,000 ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಸ್ಯೂಮ್ ಮಾಡ್ಕೋಬೋದು, ಇಲ್ಲಿ ಆಲ್ರೆಡಿ ಕಾರ್ ಸೇಲ್ ಆಗಿದೆ. ಓಕೆ, ಆಮೇಲೆ ಬೇರೆ ಅಸೆಟ್ ಏನೂ ಕೊಟ್ಟಿಲ್ಲ ಇಲ್ಲಿ. ಸೊ ನೀವು ಸಪೋಸ್ ದಿಸ್ ಓನ್ಲಿ ಒನ್ ಅಸೆಟ್ ಇನ್ ದ ಬ್ಲಾಕ್, ಸೊ ಸೇಲ್ ಮಾಡಿದ ವರ್ಷ ನಾವು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡೋದಿಲ್ಲ. ಓಕೆ, ಅದನ್ನು ನೀವು ಅಸ್ಯೂಮ್ ಮಾಡಿ. ಸೊ ಇದನ್ನು ನೀವು ಡೆಪ್ರಿಸಿಯೇಷನ್ ಡಿಡಕ್ಟ್ ಮಾಡದೆ ಬಿಡ್ಬೋದು. ಇಲ್ಲಾಂದರೆ ಆ ಬ್ಲಾಕಲ್ಲಿ ಬೇರೆ ಅಸೆಟ್ ಇದೆ ಅಂತ ಅಸ್ಯೂಮ್ ಮಾಡಿ ಅದನ್ನು ನೀವು ಡಿಡಕ್ಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಏನು ಅಸ್ಯೂಮ್ ಮಾಡ್ತೀನಿ, ಇಟ್ ಈಸ್ ಅಸ್ಯೂಮ್ಡ್ ದ್ಯಾಟ್ there is only car in the block of the asset
ಆ್ಯಂಡ್ ನೋ ಡೆಪ್ರಿಸಿಯೇಷನ್ ಈಸ್ ಅಲೌಡ್ ಇನ್ ದ ಇಯರ್ ಆಫ್ ಸೇಲ್. ಸೊ ಸೇಲ್ ಮಾಡಿದಾಗ ಅದನ್ನು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡೋದಿಲ್ಲ. ಸೊ ಇಲ್ಲಿ ಟೋಟಲ್ ಮಾಡಿದರೆ ವಿಲ್ ಗೆಟ್ 37,200. ಓಕೆ, 1,14,500 37,200 ಡಿಡಕ್ಟ್ ಮಾಡಿದರೆ ಯು ವಿಲ್ ಗೆಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ದಟ್ ಈಸ್ 77,300. ಇದನ್ನು ನೀವು ನೋಟಲ್ಲಿ ಬರಿಬೇಕಾಗತ್ತೆ. ಇದನ್ನು ನೀವೇನು ಅಸ್ಯೂಮ್ ಮಾಡಿದ್ದೀರ ಅನ್ನೋದು ಅದನ್ನು ನೀವು ನೋಟಲ್ಲಿ ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2020 of Mr. Amog Rao, a chartered accountant and a tax consultant, Karwar, who keeps his account on cash basis. Compute his income from profession for the assessment year 2021. ಸೊ ಇಲ್ಲಿ ಕೂಡ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ಆಮೇಲೆ ಸೊ ಇದನ್ನು ಕೂಡ ಕ್ಯಾಶ್ ಬೇಸಿಸ್ ಮೇಲೆ ಅಕೌಂಟ್ಸ್ ಇದೆ. ಸೊ ಓಕೆ, ಕ್ಯಾಶ್ ಬೇಸಿಸ್ ಅಂದಮೇಲೆ ಸೊ ಎಷ್ಟು ರಿಸೀಟ್ ಆಗಿರುತ್ತೆ ಆ ವರ್ಷ, ಸೊ ಅದನ್ನೇ ಇನ್ಕಮ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಆಮೇಲೆ ಯಾವ ವರ್ಷ ಅದು ಪೇಮೆಂಟ್ ಆಗಿರುತ್ತೆ ಅದನ್ನು ನಾವು ಅಲೋ ಮಾಡ್ತೀವಿ. ಓಕೆ, ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ನೋಡೋಣ. ಇಲ್ಲಿ ಆಡಿಟ್ ಫೀಸ್. ಸೊ ಇದು ಪ್ರೀವಿಯಸ್ ಇಯರ್ 1920 ಅಂದರೆ ದಿಸ್ ಇಯರ್ ರಿಸೀಟ್ ಈಸ್ 50,000. ಸೊ ನೆಕ್ಸ್ಟ್ ಇಯರ್ ರಿಸೀಟ್ ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಟೋಟಲ್ ಆಡಿಟ್ ಫೀಸ್ 75,000 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದೆನ್ ಡಿವಿಡೆಂಟ್, ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಎಕ್ಸಮ್ಟೆಡ್ ಇನ್ಕಮ್. ಶೇರ್ ಆಫ್ ಇನ್ಕಮ್ ಫ್ರಮ್ ದಿ ಫರ್ಮ್ ಈಸ್ ಎಕ್ಸಮ್ಟೆಡ್. ದೆನ್ ವಿನ್ನಿಂಗ್ ಫ್ರಮ್ ಲಾಟರಿ is a income from other source. Then present and gift allowable. Tax consulting fees is a income. Arbitration fees is a income. Accountancy work is a income. Financial consulting fees is also considered as income. Project and feasibility report fees idunu kuda professional related income. So then examination on evaluation of the fees is also considered as a income. Then rent from a house property, this is a income from house property. ಓಕೆ, ಇದು ಬೇರೆ ಹೆಡಲ್ಲಿ ಇನ್ಕ್ಲೂಡ್ ಆಗುತ್ತೆ. ದೆನ್ ಎಕ್ಸ್ಪೆನ್ಸಸ್ ಸೈಡ್ ಕೂಡ ಸ್ಯಾಲರಿ ಟು ಸ್ಟಾಫ್, ದಿಸ್ ಇಯರ್ ದಿಸ್ ಇಸ್ ರಿಲೇಟೆಡ್ ಟು ನೆಕ್ಸ್ಟ್ ಇಯರ್ ಇದ್ರೂ ಕೂಡ ಇದನ್ನು ನಾವು ಫುಲ್ಲಿ ಅಲೋವಬಲ್ ಮಾಡ್ತೀವಿ. ದೆನ್ ಇನ್ಸ್ಟಿಟ್ಯೂಟ್ ಮೆಂಬರ್ಶಿಪ್ ಫೀಸ್ ಇದು ಅಲೋವಬಲ್ ಇದೆ. ದೆನ್ ಪ್ರೊಫೆಷ್ನಲ್ ಬುಕ್ಸ್ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇಲ್ಲಿ ಡೆಪ್ರಿಸಿಯೇಷನ್ ಅಷ್ಟೇ ನಾವು ಚಾರ್ಜ್ ಮಾಡ್ತೀವಿ. ಸ್ಟೈಫನ್ ಟು ಆರ್ಟಿಕಲ್ ಕ್ಲರ್ಕ್ ಇಸ್ ಅಲೋವಬಲ್. ಕಂಪ್ಯೂಟರ್ ಇಸ್ ಅಗೈನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ದೆನ್ ರಿಪೇರ್ಸ್ ಟು ಕಂಪ್ಯೂಟರ್ಸ್ ಇಸ್ ಅಲೋವಬಲ್ ಎಕ್ಸ್ಪೆನ್ಸ್. ಕಾರ್ ಎಕ್ಸ್ಪೆನ್ಸ್ ಇಸ್ ಆಲ್ಸೋ ಅಲೋವಬಲ್. ಇಂಟ್ರೆಸ್ಟ್ ಆನ್ ಲೋನ್ ಇಸ್ ಆಲ್ಸೋ ಅಲೋವಬಲ್ ಎಕ್ಸ್ಪೆನ್ಸ್. ಇನ್ಕಮ್ ಟ್ಯಾಕ್ಸ್ ಇಸ್ ಅ ಪರ್ಸನಲ್ ಎಕ್ಸ್ಪೆನ್ಸ್, disallowed. Then purchase of a car, again it is a capital expenditure. Household expenses is a personal. Okay, again closing balance ಕೊಟ್ಟಿದ್ದಾರೆ. So other information ನೋಡೋಣ. Half of the car expenses were used for the private purpose. ಸೊ ಇಲ್ಲಿ ಕಾರ್ ಎಕ್ಸ್ಪೆನ್ಸಸ್ 4,000 ಕೊಟ್ಟಿದ್ದಾರೆ. ಇಲ್ಲೇನಾಗುತ್ತೆ -2,000 ಅಂದರೆ 2,000 ಹಾಫ್ ಇಸ್ ಅ ಪರ್ಸ್ನಲ್. ಸೊ ಇಲ್ಲಿ ಕಾರ್ ಎಕ್ಸ್ಪೆನ್ಸಸ್ 50% ನಾವು ಅಷ್ಟೇ ತೊಗೊಂಡಿದ್ದೀವಿ. ಅದೇ ರೀತಿ ಡೆಪ್ರಿಸಿಯೇಷನ್ ಕೂಡ ನಾವು ಹಾಫ್ ಅಷ್ಟೇ ತೊಗೋತೀವಿ. ಸೊ 2,000 ಇಲ್ಲಿ ಡಿಡಕ್ಟ್ ಮಾಡ್ತೀವಿ. 50% ಆಫ್ ದ ಲೋನ್ ಟೇಕನ್ ವಾಸ್ ಯೂಸ್ಡ್ ಫಾರ್ ಪರ್ಸ್ನಲ್ ಪರ್ಪಸ್. ಸೊ ಇಲ್ಲಿ ಲೋನ್ ಕೂಡ ಪರ್ಸ್ನಲ್ ಯೂಸ್ಗೆ ತೊಗೊಂಡಿದ್ದಾರೆ. ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ 6,000 ಇದೆ. ಇಲ್ಲಿ ಕೂಡ ಹಾಫ್ ಈಸ್ ರಿಲೇಟೆಡ್ ಟು ದ ಪರ್ಸ್ನಲ್. ಸೊ ಇಲ್ಲಿ ನಾವು ಇಲ್ಲಿ ಹಾಫ್ ಅಷ್ಟೇ ನಾವು ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಅಂತಂಥೇಳಿ ಅಲೋ ಮಾಡ್ತೀವಿ. ದೆನ್ ಡೆಪ್ರಿಸಿಯೇಷನ್ ಅಲೋವಬಲ್ ಆನ್ ಕಾರ್. ಸೊ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿಲ್ಲ, ಡೈರೆಕ್ಟ್ ಅಮೌಂಟೇ ಕೊಟ್ಬಿಟ್ಟಿದ್ದಾರೆ 7,500. ದೆನ್ ಆನ್ ಬುಕ್ಸ್ 2,400, ಆನ್ ಕಂಪ್ಯೂಟರ್ 12,000. ಆಫೀಸ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ 1,500. ಸೊ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ. ಸೊ ಅಂದರೆ ದಿಸ್ ಈಸ್ ರಿಲೇಟೆಡ್ ಟು ದ ಪ್ರೀವಿಯಸ್ ಇಯರ್ 1920, ಬಟ್ ಇದನ್ನ ಪೇಮೆಂಟ್ ಮಾಡಿಲ್ಲ. ಬಿಕಾಸ್ ಆಫ್
ದ ಬುಕ್ಸ್ ಆರ್ ಮೇಂಟೈನ್ಡ್ ಆನ್ ಕ್ಯಾಶ್ ಬೇಸಿಸ್. ಇಲ್ಲಿ ಅಕ್ರೂಡ್ ಮೆಥಡ್ ಫಾಲೋ ಆಗಿಲ್ಲ, ಕ್ಯಾಶ್ ಬೇಸಿಸ್ ಫಾಲೋ ಆಗಿದೆ. ಸೊ ಔಟ್ಸ್ಟ್ಯಾಂಡಿಂಗ್ ಇದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ, ಇಟ್ಸ್ ನಾಟ್ ಕನ್ಸಿಡರ್ಡ್. ಇದನ್ನು ನೆಕ್ಸ್ಟ್ ಇಯರ್ ಪೇಮೆಂಟ್ ಮಾಡಿರ್ತಾರೆ. ಸೊ ಇದನ್ನು ನೆಕ್ಸ್ಟ್ ಇಯರ್ಗೆ ನಾವು ಎಕ್ಸ್ಪೆನ್ಸಸ್ ಅಂತ ಹೇಳಿ ಅಲೈಬಲ್ ಮಾಡ್ತೀವಿ. ಬಟ್ ಇಲ್ಲಿ 1920 ಇದನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಕಮಿಷನ್ ಅರ್ನ್ ಬಟ್ ನಾಟ್ ರಿಸೀವ್ಡ್. ಇಲ್ಲಿ ಕೂಡ ಕಮಿಷನ್ ಅರ್ನ್ ಆಗಿದೆ, ಕಮಿಷನ್ ಬಂದಿದೆ, ಬಟ್ ನಾಟ್ ರಿಸೀವ್ಡ್. ಇದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಯಾವಾಗ ರಿಸೀವ್ ಆಗುತ್ತೆ ಆವಾಗಲೇ ಅದನ್ನು ಇನ್ಕಮ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಇಸ್ ನಾಟ್ ಕನ್ಸಿಡರ್. ದೆನ್ ಔಟ್ ಆಫ್ ದ ಗಿಫ್ಟ್ ₹5,000 were received on his marriage anniversary and remaining were from the client. So gift from the client is professional income. ಬಟ್ ಇಲ್ಲಿ ಮ್ಯಾರೇಜ್ ಸಲುವಾಗಿ ₹5,000 ಇದೆ, ದಿಸ್ ಈಸ್ ಅ ಪರ್ಸ್ನಲ್. ಸೊ ಇಲ್ಲಿ ಗಿಫ್ಟ್ ಫ್ರಮ್ ದ ದಿ ಪ್ರೆಸೆಂಟ್ ಆ್ಯಂಡ್ ದ ಗಿಫ್ಟ್. ಸೊ ಇಲ್ಲಿ 5,000 ರಿಲೇಟ್ ಟು ದ ಪರ್ಸನಲ್ ಎಕ್ಸ್ಪೆನ್ಸ್, ಸಾರಿ ಪರ್ಸನಲ್ ಗಿಫ್ಟ್ ರಿಸೀವ್ಡ್. ಸೊ ಇದನ್ನು ನಾವು 5,000 ನಾವು ಇದನ್ನು ಡಿಡಕ್ಟ್ ಮಾಡ್ತೀವಿ. ಓಕೆ, ಈಗ ಸೊಲ್ಯೂಷನ್ ನೋಡೋಣ. ಸೊ ಇಲ್ಲಿ ಅಸೆಸಿವ್ ನೇಮ್ ಕೊಟ್ಟಿದ್ದಾರೆ ಮಿಸ್ಟರ್ ಅಮೋಘ್ ರಾವ್. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಸೊ ಇಲ್ಲಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದರಿಂದ ಫಸ್ಟ್ ನಾವೇನು ಮಾಡ್ತೀವಿ, ಟೋಟಲ್ ಪ್ರೊಫೆಷ್ನಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ತೊಗೊಂಡು ಆಮೇಲೆ ಅದರಲ್ಲಿ ಅಲೋಬಲ್ ಎಕ್ಸ್ಪೆನ್ಸಸ್ ಯಾವ್ಯಾವಿದೆ ಅದನ್ನು ಡಿಡಕ್ಟ್ ಮಾಡ್ತೀವಿ. ಇಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಒನ್ ಬೈ ಒನ್ ನೋಡೋಣ ಈಗ. ಸೊ ಇನ್ಕಮ್ ಏನೇನಿದೆ, ಆಡಿಟ್ ಫೀಸ್ 2 ವರ್ಷದ್ದು ಕೊಟ್ಟಿದ್ದಾರೆ 75,000. ಸೊ ಇವನ್ನು ನೆಕ್ಸ್ಟ್ ಇಯರ್ ಕೂಡ ಇದನ್ನು ಕನ್ಸಿಡರ್ ಮಾಡ್ತೀವಿ. ದೆನ್ ಡಿವಿಡೆಂಟ್ ಇಸ್ ನಾಟ್ ಪ್ರೊಫೆಷ್ನಲ್. ಆಮೇಲೆ ಶೇರ್ ಇಸ್ ಎಕ್ಸೆಂಪ್ಟೆಡ್, ಶೇರ್ ಆಫ್ ಇನ್ಕಮ್ ಫ್ರಮ್ ಇಸ್ ಎಕ್ಸೆಂಪ್ಟೆಡ್. ವಿನಿಂಗ್ ಫ್ರಮ್ ಲಾಟ್ರಿ, ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರುತ್ತೆ. ದೆನ್ ಪ್ರೆಸೆಂಟ್ ಆ್ಯಂಡ್ ಗಿಫ್ಟ್ಸ್. ಸೊ ಇಲ್ಲಿ ₹5,000 ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರು. ಸೊ ₹5,000 ಈಸ್ ರಿಲೇಟೆಡ್ ಟು ದಿ ಪರ್ಸ್ನಲ್. ಸೊ ಮಿಕ್ಕಿದ್ದು 15,000 ಗಿಫ್ಟ್ ಫ್ರಮ್ ದ ಕ್ಲೈಂಟ್. ಸೊ ಇಲ್ಲಿ 15,000 ಅಷ್ಟು ನಾವು ಪ್ರೊಫೆಷ್ನಲ್ ಇನ್ಕಮ್ ಅಂತ ಹೇಳಿ ತಗೋತೀವಿ. ದೆನ್ ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀಸ್ 30,000. Then arbitration fees 20,000. Next accounting work 50,000. Then financial consultation fees 30,000. Then project feasibility report fees 10,000. Then examination invigilation fees ₹10,000. Okay, total income from profession 2,40,000 ಬರುತ್ತೆ. ಸೊ ಇದರಲ್ಲಿ ಅಲೋಬಲ್ ಎಕ್ಸ್ಪೆನ್ಸಸ್ಸನ್ನು ನಾವು ಒನ್ ಬೈ ಒನ್ ಡಿಡಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಅಲೋಬಲ್ ಎಕ್ಸ್ಪೆನ್ಸಸ್ ಆಫೀಸ್ ಎಕ್ಸ್ಪೆನ್ಸಸ್ 30,000. ಅಲೋಬಲ್ ಎಕ್ಸ್ಪೆನ್ಸಸ್ ಇಟ್ ಈಸ್ 30,000 ಇಸ್ ಆಫೀಸ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಸ್ಯಾಲರಿ ಟು ಸ್ಟಾಫ್. ಸೊ ಇಲ್ಲಿ ನೆಕ್ಸ್ಟ್ ಇಯರ್ ಕೂಡ ಇದೆ 35,000. ಇದನ್ನು ಕೂಡ ನಾವು ಅಲೋ ಮಾಡ್ತೀವಿ. ಇನ್ಕ್ಲೂಡಿಂಗ್ ನೆಕ್ಸ್ಟ್ ಇಯರ್ ಇಟ್ ಈಸ್ 35,000 ಸ್ಯಾಲರಿ ಟು ಸ್ಟಾಫ್. ದೆನ್ ಇನ್ಸ್ಟಿಟ್ಯೂಟ್ ಮೆಂಬರ್ಶಿಪ್ ಫೀಸ್ 3,500. ನೆಕ್ಸ್ಟ್ ಪ್ರೊಫೆಷ್ನಲ್ ಬುಕ್ಸ್, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ. ದೆನ್ ಸ್ಟೈಫಂಡ್ ಟು ಆರ್ಟಿಕಲ್ ಕ್ಲರ್ಕ್ಸ್ 22,500 ಇಸ್ ಅಲೋಬಲ್. 22,500. Next computer is capital expenditure. Repairs to computer 1,000. Repairs to computer 1,000. Car expenses ಅಲ್ಲಿ ಟೋಟಲ್ 4,000 ಇದೆ. ಇದರಲ್ಲಿ ಹಾಫ್ ಈಸ್ ರಿಲೇಟೆಡ್ ಟು ದಿ ಪರ್ಸನಲ್. ಸೊ ಇಲ್ಲಿ ನಾವು ಇಲ್ಲಿ ಹಾಫ್ ಅಷ್ಟೇ ತಗೋತೀವಿ. ಕಾರ್ ಎಕ್ಸ್ಪೆನ್ಸಸ್ ಹಾಫ್ ಆಫ್ 4,000. Okay, 2,000 is a car expense. Then interest on loan, ಇದರಲ್ಲಿ ಕೂಡ ಹಾಫ್ ಇಸ್ ಪರ್ಸನಲ್. ಸೊ ಇಲ್ಲಿ 6,000 ರೂಪೀಸ್ ಇದು ಹಾಫ್ ಅಷ್ಟೇ ತಗೋತೀವಿ.
ಮಿಕ್ಕಿದ ಹಾಫು ಪರ್ಸ್ನಲ್ ಇರೋದ್ರಿಂದ ಅದನ್ನ ಡಿಸಲೋ ಆಗ್ತಿದೆ. ಓಕೆ, ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪರ್ಸ್ನಲ್ ಎಕ್ಸ್ಪೆನ್ಸ್. ಪರ್ಚೇಸ್ ಆಫ್ ಅ ಕಾರ್ ಇಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಇಸ್ ಆಲ್ಸೋ ಪರ್ಸ್ನಲ್. ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಡೆಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಡೆಪ್ರಿಸಿಯೇಷನ್ ಒಂದು ನಾವು ತಗೋತೀವಿ. ಈಗ ಡೆಪ್ರಿಸಿಯೇಷನ್ ಆನ್ ಕಾರ್, ಸೊ ಇಲ್ಲಿ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ 7,500. ಬಟ್ ಇಲ್ಲಿ ಏನಾಗುತ್ತೆ, 50% ಇಟ್ ಈಸ್ ರಿಲೇಟೆಡ್ ಟು ದ ಪರ್ಸ್ನಲ್. ಸೊ ನಾವು 7,500 ಇತ್ತು ಹಾಫ್ ಅಷ್ಟೇ ನಾವು ಡೆಪ್ರಿಸಿಯೇಷನ್ ತಗೋತೀವಿ. ಈಸ್ ಹಾಫ್ ಆಫ್ 7,500. ಸೊ ಇದು 3,750 ಬರುತ್ತೆ. ದೆನ್ ಬುಕ್ಸ್ದು 2,400 ಕೊಟ್ಟಿದ್ದಾರೆ. ಡೈರೆಕ್ಟ್ಲಿ 2,400 ತಗೋತೀವಿ. ಇಲ್ಲಿ ರೇಟ್ ಆಫ್ ಡೆಪ್ರಿಸಿಯೇಷನ್ ಏನು ಕೊಟ್ಟಿಲ್ಲ, ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಡೆಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ಸ್ 12,000 ಕೊಟ್ಟಿದ್ದಾರೆ. ಸೊ ಟೋಟಲ್ ಡೆಪ್ರಿಸಿಯೇಷನ್ ಕಮ್ಸ್ ಟು 18,150. ಓಕೆ, ದೆನ್ ಟೋಟಲ್ ಅಲೋವಬಲ್ ಎಕ್ಸ್ಪೆನ್ಸಸ್ ಕಮ್ಸ್ ಟು 1,15,150. ಓಕೆ, ಇಲ್ಲಿ ಟೋಟಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ 2,40,000 ಇದೆ. ಸೊ ಇದರಲ್ಲಿ 2,40,000, ದೆನ್ ಇದರಲ್ಲಿ 1,15,150 ನೀವು ಡಿಡಕ್ಟ್ ಮಾಡಿದ್ರಂದರೆ ಯು ವಿಲ್ ಗೆಟ್ 1,24,850. ದಿಸ್ ಈಸ್ ಯುವರ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಓಕೆ, ಇಲ್ಲಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದರಿಂದ ಪ್ರೊಫೆಷ್ನಲ್ ಇನ್ಕಮ್ ಆ್ಯಡ್ ಮಾಡಿ ಅಲ್ಲಿ ಅಲೋಬಲ್ ಎಕ್ಸ್ಪೆನ್ಸಸನ್ನು ಡಿಡಕ್ಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಮಿಸ್ ತುಬಾ ಈಸ್ ಅ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ ಇನ್ ಹಾಸನ್. ಹರ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2020 ಈಸ್ ಆ್ಯಸ್ ಅಂಡರ್. ಸೊ ಇಲ್ಲಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ಇಲ್ಲಿ ಕನ್ಸಲ್ಟೇಷನ್ ಫೀಸ್, ಪ್ರೊಫೆಷ್ನಲ್ ಇನ್ಕಮ್. ಸೊ ಇಲ್ಲಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದರಿಂದ ಮತ್ತೆ ಫಸ್ಟು ಪ್ರೊಫೆಷ್ನಲ್ ಇನ್ಕಮ್ ತೊಗೊಂಡು ಆಮೇಲೆ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಲೋಬಲ್ ಏನಿದೆ ಅದನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಕನ್ಸಲ್ಟೇಷನ್ ಫೀಸ್ ಇಸ್ ಅ ಪ್ರೊಫೆಷ್ನಲ್ ಇನ್ಕಮ್, ವಿಸಿಟಿಂಗ್ ಫೀಸ್ ಕೂಡ ತೊಗೋತೀವಿ. ದೆನ್ ಗೇನ್ ಆನ್ ಹಾಸ್ ಇಸ್ ದ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರುತ್ತೆ. ದೆನ್ ಶೇರ್ ಇನ್ ಅ ಆನ್ಸೆಸ್ಟರ್ ಪ್ರಾಪರ್ಟಿ ಇದು ಎಕ್ಸೆಂಪ್ಟೆಡ್ ಇದೆ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬಟ್ ಇಟ್ ಇಸ್ ಎಕ್ಸೆಂಪ್ಟೆಡ್. ಗಿಫ್ಟ್ ಫ್ರಮ್ ಪೇಷಂಟ್ ಇದು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೆಡ್ಡಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್ ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರುತ್ತೆ. ದೆನ್ ಬ್ಯಾಂಕ್ ಲೋನ್ ತೊಗೊಂಡ್ರೆ ಇಸ್ ಅ ಕ್ಯಾಪಿಟಲ್ ಐಟಮ್. ಇದು ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀವಿ. ಇಸ್ ಅ ನಾಟ್ ಅ ಇನ್ಕಮ್, ಇಸ್ ಅ ಲಯಬಿಲಿಟಿ. ಓಕೆ, ದೆನ್ ಇಲ್ಲಿ ಎಕ್ಸ್ಪೆನ್ಸಸ್ ಸೈಡ್ ಬರೋಣ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಇಸ್ ಪರ್ಸ್ನಲ್, ಇದು ಡಿಸಲೋ ಆಗುತ್ತೆ. ಪರ್ಚೇಸ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇದು ಅಸೆಟ್ ಆಗುತ್ತೆ. ಸೊ ಇಲ್ಲಿ ಡೆಪ್ರಿಸಿಯೇಷನ್ ಅಷ್ಟೇ ನಾವು ತಗೋತೀವಿ. ದೆನ್ ಪರ್ಚೇಸ್ ಆಫ್ ಅ ಕಾರ್ ಇಸ್ ಆಲ್ಸೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ದೆನ್ ಸ್ಯಾಲರಿ ಟು ಸ್ಟಾಫ್ ಇಸ್ ಅಲೋವಬಲ್. ರೆಂಟ್ ಆಫ್ ಡಿಸ್ಪೆನ್ಸರಿ ಇಸ್ ಅಲೋವಬಲ್. ದೆನ್ ಇನ್ಕಮ್ ಟ್ಯಾಕ್ಸ್ ಇಸ್ ಅ ಪರ್ಸ್ನಲ್, ಇದನ್ನು ಡಿಸಲೋ ಮಾಡ್ತೀವಿ. ಗಿಫ್ಟ್ ಟು ಡಾಟರ್ ಇಸ್ ಆಲ್ಸೋ ಪರ್ಸ್ನಲ್. Then car expenses is allowable. Cost of medicine is also allowable. Laboratory expenses is also allowable expense. So ಇಲ್ಲಿ ಇನ್ಫಾರ್ಮೇಷನ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಅದರ ಇನ್ಫಾರ್ಮೇಷನ್ ಹಾಫ್ ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ಆರ್ ಇನ್ ರಿಲೇಷನ್ ಟು ದಿ ಪರ್ಸನಲ್ ಯೂಸ್. ಸೊ ಇಲ್ಲಿ ಕಾರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 12,000 rupees. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಓನ್ಲಿ ಹಾಫ್ ಅಷ್ಟೇ ತಗೋತೀವಿ. ಸೊ ಹಾಫ್ ಇಸ್ ರಿಲೇಟೆಡ್ ಟು ದ ಪರ್ಸನಲ್, ಇಲ್ಲಿ ಹಾಫ್ ಅಷ್ಟೇ ನಾವು ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಅಂತ ಅಲೋ ಮಾಡ್ತೀವಿ. ದೆನ್ ಅಲೋವಬಲ್ ಡೆಪ್ರಿಸಿಯೇಷನ್ ಅಮೌಂಟೆಡ್ ಟು 16,000. ಸೊ ಇಲ್ಲಿ ಸರ್ಜಿಕಲ್ ಎಕ್ವಿಪ್ಮೆಂಟ್ ಇದೆ, ಕಾರ್ ಇದೆ, ದೆನ್ ಸೊ ಇವೆಲ್ಲ ಅಸೆಟ್ಸ್ ಮೇಲೆ ಟೋಟಲ್ ಡೆಪ್ರಿಸಿಯೇಷನ್ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಏನು ಮಾಡ್ತೀವಿ, ಇದನ್ನು ಎಲ್ಲ ಅಸೆಟ್ಸ್ ಮೇಲೆ ಇನ್ಕ್ಲೂಡಿಂಗ್ ಎಲ್ಲ ಅಸೆಟ್ಸ್, ಎಕ್ವಿಪ್ಮೆಂಟ್, ಕಾರ್ ಇದನ್ನೆಲ್ಲ ಮೇಲೆ 16,000 ಇದನ್ನು ಡಿಡಕ್ಟ್ ಮಾಡ್ತೀವಿ. ಓಕೆ, ಈಗ ಸೊಲ್ಯೂಷನ್ ನೋಡೋಣ. ಸೊ ಅಸೆಸಿ ನೇಮ್ ಇಸ್ ಮಿಸ್ ತುಬಾ. Computation of taxable income
from profession for the assessment year 2020-21. Miss Tuba. ಓಕೆ, ಇಲ್ಲಿ ಫಸ್ಟ್ ಏನು ತಗೋತೀವಿ ನಾವು? ಇನ್ಕಮ್ ಫ್ರಮ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಪ್ರೊಫೆಷನ್ ಒನ್ ಬೈ ಒನ್ ನೋಡೋಣ. ಸೊ ಕನ್ಸಲ್ಟೇಷನ್ ಫೀಸ್ 2,75,000 ಕೊಟ್ಟಿದ್ದಾರೆ. 2,75,000. Then visiting fees 25,000. 25,000. Then gains on horse race, ಇದು ಅದರ್ ಸೋರ್ಸಲ್ಲಿ ಬರುತ್ತೆ. Share in ancestral property exempted. Dividend is also exempted. Gift from patient 20,000. Then interest on security, interest on post office SB account, ಇವೆರಡು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇರೋದ್ರಿಂದ ಇದನ್ನು ತಗೊಳ್ಳೋದ ಇನ್ಕಮ್ ಅಂತೇಳಿ. ಸೊ ಬ್ಯಾಂಕ್ ಲೋನ್ ಇಸ್ ಅ ಲಯಬಿಲಿಟಿ. ಸೊ ಇದು ನಮ್ಮದು ಪ್ರೊಫೆಷ್ನಲ್ ಇನ್ಕಮ್. ಸೊ ಇದನ್ನು ನಾವು ಟೋಟಲ್ ಮಾಡಿದಾಗ ವಿಲ್ ಗೆಟ್ 3,20,000. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ? ಅಲೋವಬಲ್ ಎಕ್ಸ್ಪೆನ್ಸಸನ್ನು ಡಿಡಕ್ಟ್ ಮಾಡ್ತೀವಿ. ಓಕೆ, ಲೆಸ್ ಅಲೋವಬಲ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಇದು ಪರ್ಸ್ನಲ್ ಇದೆ. So purchase of surgical equipment, capital expenditure. Purchase of car is also capital expenditure. Next comes to salary of a staff 80,000. Salary of a staff 80,000. Next, rent of dispensary 24,000. Rent of dispensary 24,000. Next, income tax is personal ide, allowable illa. Then gift to daughter is also disallowed, is personal. Car expenses, ಇಲ್ಲಿ half is related to the personal, so half is related to the profession. So profession related ಅಷ್ಟೇ ನಾವು ಇಲ್ಲಿ ತಗೋತೀವಿ. So 1/2 of 12,000. So only 6,000 ಅಷ್ಟೇ professional car expense. Then cost of medicines, ಸೊ ಇದು 60,000 ಇದೆ. ಸೊ ಇಲ್ಲಿ ಸ್ಟಾಕ್ ಏನೂ ಕೊಟ್ಟಿಲ್ಲ, ಸೊ ಡೈರೆಕ್ಟಾಗಿ ನಾವು ಕಾಸ್ಟ್ ಆಫ್ ಮೆಡಿಸಿನ್ 60,000 ರುಪೀಸ್ ತೊಗೋತೀವಿ. ದೆನ್ ಲ್ಯಾಬೊರೇಟರಿ ಎಕ್ಸ್ಪೆನ್ಸಸ್ 2,000 ತೊಗೋತೀವಿ. ಲ್ಯಾಬೊರೇಟರಿ ಎಕ್ಸ್ಪೆನ್ಸಸ್ 2,000. ದೆನ್ ಡೆಪ್ರಿಸಿಯೇಷನ್ ಆಸ್ ಪರ್ 60,000 ಕೊಟ್ಟಿದ್ದಾರೆ. ಓಕೆ, ಸೊ ಟೋಟಲ್ ಅಲೋವಬಲ್ ಎಕ್ಸ್ಪೆನ್ಸಸ್ ಸೊ ಇಲ್ಲಿ 1,88,000 ಆಗುತ್ತೆ. ಸೊ ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ ನೀವು ಡಿಡಕ್ಟ್ ಮಾಡಿದರೆ ವಿಲ್ ಗೆಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್ 1,32,000. ಓಕೆ, ಈ ಪ್ರಾಬ್ಲಮ್ ನೋಡಿ, ಇದು ಕೂಡ 6 times ಕೇಳಿದ್ದಾರೆ. ಸೊ ಇಟ್ಸ್ ವೆರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಈ ಪ್ರಾಬ್ಲಮ್ ಕೂಡ 7 times 2016-14 ಈಗ 7 times ಇದನ್ನು ಈ ಪ್ರಾಬ್ಲಮ್ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಫಾರ್ 15 ಮಾರ್ಕ್ಸ್ಗೆ. ಸೊ ಅದೇ ರೀತಿ ಈ ಪ್ರಾಬ್ಲಮ್ ಅಂತೂ 9 times ಕೇಳಿದ್ದಾರೆ. 15 ಮಾರ್ಕ್ಸ್ಗೆ ನೀವು ಈ ಕ್ವಶನ್ಸಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ PGBP ಮೇಲೆ ಕೇಸ್ ಸ್ಟಡೀಸ್ ನೋಡೋಣ.